ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬರ್ತೇವೆ. ನಾವು ಧ್ಯಾನ ಮಾಡೋ ಸಂದೇಶವನ್ನು ನಾವು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿಕೊಂಡು ಇವತ್ತಿನ ಸಂದೇಶ ಮುಖಾಂತರವಾಗಿ ನಿನ್ನ ಜನಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ಸಂದೇಶನ ಕೆಲವರ ಪ್ರತಿಯೊಂದು ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಸಂತೋಷಕ್ಕೆ ಉಂಟು ಮಾಡಿ ನಾನು ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತೊಂದು ಧ್ಯಾನ ಮಾಡ್ತೇವೆ. ಯೋಬನ ಪುಸ್ತಕ 11ನೇ ಅಧ್ಯಾಯದಲ್ಲಿ 13ರಿಂದ 16ನೇ ವಾಕ್ಯ ತನಕ. ನೀನಂತೂ ಮನಸ್ಸನ್ನು ತಿರುಗಿಸಿಕೊಂಡು ದೇವರ ಕಡೆಗೆ ಕೈಗಳನ್ನೆತ್ತು, ಅಧರ್ಮವು ನಿನ್ನ ಕೈಯಲ್ಲಿದ್ದರೆ ಅದನ್ನು ದೂರ ಮಾಡಿ ಬಿಡು. ಅನ್ಯಾಯವು ನಿನ್ನ ಗುಡಾರಗಳಲ್ಲಿ ವಾಸಿಸದಿರಲಿ. ಆಗ ನೀನು ನಿಷ್ಕಲಂಕನೆಂದು ಮುಖವನ್ನೆತ್ತಿಕೊಂಡು ತಿರುಚಿತ್ತನು ನಿರ್ಭಯನೂ ಆಗಿರುವಿ. ನಿನ್ನ ಕಷ್ಟವನ್ನು ಮರೆತು ಬಿಡುವಿ. ಹರಿದೋದ ನೀರನ್ನೂ ಎಂಬಂತೆ ಅದನ್ನು ಜ್ಞಾಪಿಸಿಕೊಳ್ಳುವಿ. ಇಲ್ಲಿ ನಾವು ನೋಡ್ತೇವೆ, ಯೋಬನಿಗೆ ನಾಪಾತಿನ ಚೋಪರನ್ನು ಈ ರೀತಿ ಹೇಳುತ್ತಾನೆಂದರೆ, ನೀನಂತೂ ಮನಸ್ಸು ತಿರುಗಿಸಿಕೊಂಡು ದೇವರ ಕೈಗಳನ್ನಿಟ್ಟು, ಅದರ ಮುನ್ನ ಕೈಯಲ್ಲಿದ್ದರೆ ಅದನ್ನು ದೂರ ಮಾಡಿಬಿಡು. ಅನ್ಯನ ಗುಡಲ್ಲಿ ವಾಸಿಸದಿರಲಿ. ಈ ರೀತಿ ಅಲ್ಲಿ ನಾವು ನೋಡ್ತೇವೆ, ನಾಪಾತ ಚೋಪರಲ್ಲಿ ಯೋಬನಿಗೆ 4 ಸಂಗತಿಗಳು ಮಾಡಲಿಕ್ಕೆ ಹೇಳುತ್ತಾನೆ. ಇದನ್ನು ಮಾಡುವುದರೆ ಅವನ ನಿನ್ನ ಕಷ್ಟವನ್ನು ಮರೆತು ಬಿಡುವಿ ಎಂಬುದಾಗಿ. ಇವತ್ತು ಪ್ರೇರೆ ದೇವರ ಆತ್ಮನ ಹೇಳ್ತಾನೆ. ಇವತ್ತು ಅನೇಕರ ಜೊತೆಯಲ್ಲಿ ನಾನಿದ್ದ ಕಷ್ಟಗಳು, ಸಂಕಟಗಳು, ನೋವುಗಳು, ವೇದನೆಗಳು, ಚಿಂತೆಗಳು, ಸಾಲಗಳಲ್ಲಿ ಇದ್ದೀರಿ. ದೇವರ ಆತ್ಮ ಹೇಳ್ತಾನೆ, ಇದೆಲ್ಲ ನಿಮಗೆ ಬಿಡುಗಡೆ ಸಿಗಬೇಕಾ? ಎಲ್ಲ ಕಷ್ಟಗಳು ನೀವು ಮರೆತು ಬಿಡಬೇಕಾ? ಹಾಗಾದರೆ ಈ ವಾಕ್ಯದಲ್ಲಿ 4 ಸಂಗತಿಗಳನ್ನು ಮಾಡಬೇಕು. ಈ 4 ಸಂಗತಿ ಮಾಡುವುದಾದರೆ ನಿಮ್ಮ ಎಲ್ಲ ಕಷ್ಟಗಳನ್ನು ಬಿಡುವಂದುತ್ತೀರಿ. ಆ ಕಷ್ಟಗಳನ್ನು ಮರೆತು ಹೋಗ್ತದೆ ಎಂಬುದಾಗಿ ನಾವು ಇಲ್ಲಿ ನೋಡುತ್ತೇವೆ. ಮೊದಲನೇ ಸಂಗತಿಯಾಗಿದೆ, ನಿಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಳ್ಳಬೇಕು. ಯಾವ ರೀತಿ ನಿಮ್ಮ ಮನಸ್ಸು ದೇವರ ಕಡೆ ತಿರುಗಿಸಿಕೊಳ್ಳುವುದು? ಇದರ ಅರ್ಥ ನೋಡೋಣ ಪ್ರೇರೆ. ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ 21ರಿಂದ 24ನೇ ವಾಕ್ಯ ತನಕ. ನರಹತ್ಯ ಮಾಡಬಾರದು. ನರಹತ್ಯ ಮಾಡುವವನು ನ್ಯಾಯ ವಿಚಾರಣೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿದೆ ಎಂದು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನ ನೋಡಿ ನೀಚ ಅನ್ನುವವನು ನ್ಯಾಯ ಸಭೆಯ ವಿಚಾರಣೆ ಒಳಗಾಗುವನು. ಮುರುಕ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಆದ ಕಾರಣ ನೀವು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಗೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ, ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ಯೇಸು ಕ್ರಿಸ್ತನು ಅತಿ ಸ್ಪಷ್ಟ ಹೇಳ್ತಾನೆ, ಪ್ರಿಯರೇ, ನೀವು ದೇವರ ಸನ್ನಿಧಿ ಬರುವಾಗ ನಿಮ್ಮ ಪ್ರಾರ್ಥನೆಯನ್ನು, ನಿಮ್ಮ ದಶಮದ ಕಾಣಿಕೆಯನ್ನು, ನಿಮ್ಮ ಆರಾಧನೆಯನ್ನು ದೇವರ ಸ್ವೀಕಾರ ಮಾಡಬೇಕಾದರೆ ನಿಮ್ಮ ಮನಸ್ಸಿನಲ್ಲಿ ಯಾರ ಬಗ್ಗೆ ದ್ವೇಷವಾಗಲಿ, ಕೋಪವಾಗಲಿ, ಸಿಟ್ಟು ಆಗಲಿ ನೀವು ಇಟ್ಟುಕೊಳ್ಳಬಾರದು. ಅದು ಇಟ್ಟುಕೊಂಡು ದೇವರ ಸನ್ನಿಧಿ ಬಂದರೆ ದೇವರು ನಿಮ್ಮ ಪ್ರಾರ್ಥನೆ ಸ್ವೀಕಾರ ಮಾಡೋದಿಲ್ಲ. ಅದೇ ಬದಲಾಗಿ ನೀವೇನು ಮಾಡಬೇಕು? ಯಾರ ಮೇಲೆ ನಿಮಗೆ ಸಿಟ್ಟು, ಕೋಪ, ದ್ವೇಷ ಇದ್ದರೆ ನೀವು ಅವರನ್ನು ಹೃದಯಪೂರ್ವಕವಾಗಿ, ಮನಪೂರ್ವಕವಾಗಿ ಅವರನ್ನು ಶ್ರಮಿಸುವರಾಗಬೇಕು. ನೀವು ಅವರಿಗೆ ಸಮಯವನ್ನು ಕೊಟ್ಟರೆ ಮಾತ್ರವೇ ನಿಮಗೆ ದೇವರು ಶ್ರಮಿಸ್ತಾನೆ ಮತ್ತು ನಿಮ್ಮ ಪ್ರಾರ್ಥನೆ ದೇವರು ಕೇಳುತ್ತಾನೆ. ಹಾಗಾದರೆ ಇವತ್ತು ನಿಮ್ಮ ಜೀವಿತ ಪರೀಕ್ಷಿಸಿರಿ. ಇವತ್ತು ಅನೇಕರು ನೀವು ಕಷ್ಟ ಕಾಲದಲ್ಲಿ ನೀವು ದೇವರಿಗೆ ಪ್ರಾರ್ಥನೆ ಮಾಡುತ್ತೀರಿ. ಅದೇ ಆ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಯಾರ ಬಗ್ಗೆಯೂ ದುಃಖ, ಯಾರ ಬಗ್ಗೆ ಸಿಟ್ಟು, ಕೋಪ, ದ್ವೇಷ ಇರುವುದಾದರೆ ಪ್ರೇರೆ, ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ, ನಿಮ್ಮ ಮನಸ್ಸನ್ನು ದೇವರಿಗೆ ತಿರುಗಿಸ್ತಾನೆ. ನಿಮ್ಮ ಮನಸ್ಸಿನಲ್ಲಿ ಯಾರ ಬಗ್ಗೆಯೂ ನೀವು ಯಾವುದೇ ರೀತಿಯ ದ್ವೇಷ, ಕೋಪ, ಸಿಟ್ಟು ಇಟ್ಟುಕೊಳ್ಳದೆ ಪ್ರತಿಯೊಬ್ಬರನ್ನು ಮನಪೂರ್ವಕ ಶ್ರಮೆಯನ್ನು ಕೊಡಬೇಕು. ಆಗ ಮಾತ್ರ ನಿಮ್ಮ ಪ್ರಾರ್ಥನೆ ಸ್ವೀಕಾರ ಮಾಡ್ತಾರೆ. ಇದು ಅರ್ಥವಾಗಿದೆ. ನಿಮ್ಮ ಮನಸ್ಸನ್ನು ದೇವರ ಕಡೆ ತಿರುಗಿಸಿಕೊಳ್ಳುವುದು. ಇಲ್ಲದಿದ್ದರೆ ಇನ್ನೊಬ್ಬರಿಗೆ ನೀವು ಸಮಯ ಕೊಡದಿದ್ದರೆ, ಇನ್ನೊಬ್ಬರ ಬಗ್ಗೆ ದ್ವೇಷ ಇಟ್ಟುಕೊಂಡು ನಿಮ್ಮ ಪ್ರಾರ್ಥನೆ ದೇವರು ಸ್ವೀಕಾರ ಮಾಡ್ತಾರೆ ಮತ್ತು ನಿಮಗೂ ಸಮಯ ಸಿಗುವುದಿಲ್ಲ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಲೂಕನ ಬರೆಸುವಾರ್ತೆ 8ನೇ ಅಧ್ಯಾಯದಲ್ಲಿ 14 ಮತ್ತು 15ನೇ ವಾಕ್ಯ. ಬೇರೆ ಕೆಲವರು ವಾಕ್ಯವನ್ನು ಕೇಳಿದ ಮೇಲೆ ಬರುತ್ತಾ
ಈ ಜೀವಮಾನದಲ್ಲಿ ಆಗುವ ಚಿಂತೆ, ಐಶ್ವರ್ಯ, ಭೋಗಗಳಿಂದ ಅಡಗಿಸಲ್ಪಟ್ಟು ಫಲವನ್ನು ಮಾಗಿಸುವುದಿಲ್ಲ. ಇವರೇ ಮುಳ್ಳುಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವವರು. ಮತ್ತು ಕೆಲವರು ವಾಕ್ಯವನ್ನು ಕೇಳಿ ಸುಗುಣವಲ್ಲ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೆ. ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವವರು. ಇಲ್ಲಿ ಯೇಸು ಕ್ರಿಸ್ತನು ಶ್ರೀ ಸಾಮ್ಯ ಹೇಳ್ತಾನೆ ಪ್ರಿಯರೇ, ಈ ದೇವರ ವಾಕ್ಯವು ಈ ಟಿ ವಿ ಮಾಧ್ಯಮದಲ್ಲಿ ಹಗಲು ರಾತ್ರಿ ಅನೇಕ ದೇವರ ಪ್ರಸಂಗಿಸ್ತಾರೆ, ಬೋಧಿಸ್ತಾರೆ. ಈ ದೇವರ ವಾಕ್ಯಕ್ಕೆ ಬೀಜಕ್ಕೆ ಹೋಲಿಕೆ ಮಾಡಿದೆ. ಈ ದೇವರ ವಾಕ್ಯ ಬೀಜವನ್ನು ನೀವು ನಿಮ್ಮಲ್ಲಿ ಸ್ವೀಕಾರ ಮಾಡಿಕೊಂಡು ಅದನ್ನು ಹಗಲು ಧ್ಯಾನ ಮಾಡಿಕೊಂಡು ಅದಕ್ಕೆ ವಿಧೇಯರಾದರೆ ಈ ಕೇಳಿದಂಥ ಈ ಸಂದೇಶವು ಪ್ರೇರೆ ನಿಮ್ಮ ಜೀವಿತದಲ್ಲಿ ಇರುವ ಕಷ್ಟಗಳಿಂದ ನಿಮಗೆ ಬಿಡುಗಟ್ಟು 30-60 ಆಶೀರ್ವಾದವನ್ನು ಹೊಂದುತ್ತೀರಿ ಎಂಬುದು ಯೇಸು ಕ್ರಿಸ್ತ ಹೇಳ್ತಾನೆ. ಅದೇ ಕೆಲವರು ಏನು ಮಾಡ್ತಾರೆ, ಇಲ್ಲ ಯೇಸು ಕ್ರಿಸ್ತನೇ ಅವರ ವಾಕ್ಯ ಕೇಳುತ್ತಾರೆ, ಅದರ ಮನಸ್ಸಲ್ಲಿ ಇರುವ ಕೆಲ ಚಿಂತೆ, ಕೆಲವು ಪಾಪಗಳು ಇಲ್ಲತ್ತದೆ. 14 ವಾಕ್ಯದಲ್ಲಿ ಚಿಂತೆ, ಐಶ್ವರ್ಯ, ಭೋಗಗಳಿಂದ ಆ ವಾಕ್ಯವು ಅವರು ಧ್ಯಾನ ಮಾಡಲಿಕ್ಕೆ ಅವರಿಗೆ ಚಿಂತೆ, ಅವರ ಐಶ್ವರ್ಯ, ಕೆಲವೊಂದು ಸಂಗತಿಗಳು ಅವರ ಮನಸ್ಸಲ್ಲಿ ಇದ್ದ ನಿಮಿತ್ತಾಗಿ ಆ ಕೇಳಿದ ವಾಕ್ಯವು ಅವರು ಧ್ಯಾನ ಮಾಡಲಿಕ್ಕಾಗದೆ ಆ ಮುಳ್ಳುಗಳು ಆ ವಾಕ್ಯವನ್ನು ಅಡಗಿಸಿ ಬಿಡ್ತವೆ. ಹಾಗೆ ಅವರು ಫಲ ಕೊಡದೆ ಮುಳ್ಳು ಗಿಡದಲ್ಲಿ ಬಿದ್ದ ಬೀಜಕ್ಕೆ ಸಮಾನವಾಗುತ್ತದೆ, ಅವರು ಫಲ ಕೊಡುವುದಿಲ್ಲ. ಇಲ್ಲಿ ಸರಿ ಅರ್ಥ ಮಾಡಿಕೊಂಡಿರ್ತಾರೆ. ದೇವರು ಆತ್ಮ ಹೇಳ್ತಾನೆ, ಇವತ್ತು ನಿಮ್ಮ ಜೀವಿತದಲ್ಲಿರುವ ಪ್ರತಿಯೊಂದು ಕಷ್ಟಗಳು ನೀವು ಮರೆತು ಬಿಡಬೇಕು, ಅದನ್ನು ಬಿಡುಗಡೆ ಸಿಗಬೇಕಾದರೆ ಇವತ್ತು ದೇವರ ಆತ್ಮನು ಈ ಟಿ ವಿ ಮುಖಾಂತರ ಅನೇಕ ಸೇವಕರು ದೇವರ ಆತ್ಮ ಅನೇಕ ರೀತಿಯಲ್ಲಿ ಅವರು ಪ್ರಸಂಗ ಮಾಡುತ್ತಾರೆ, ಬೋಧಿಸುತ್ತಾರೆ. ನೀವು ಬೋಧನೆ ಕೇಳುತ್ತೀರಿ. ಬರೀ ಕೇಳುವವರು ಮಾತ್ರವೇ ಆಗಿರಬಾರದು. ಕೇಳಿದ ಪ್ರತಿಯೊಂದು ಪ್ರಸಂಗಗಳನ್ನು ಅಥವಾ ಬೋಧನೆಗಳನ್ನು ನೀವು ಒಳ್ಳೆಯ ಹೃದಯ, ನಿಮ್ಮ ಒಳ್ಳೆಯ ಮನಸ್ಸಿನಲ್ಲಿ ನೀವು ಅಂಗೀಕಾರ ಮಾಡಬೇಕು ಮತ್ತು ಅದನ್ನು ಪುನಃ ಅದಕ್ಕೆ ಲಕ್ಷ್ಯ ಕೊಡಬೇಕು. ಪುನಃ ಅವರು ರಾತ್ರಿ ಧ್ಯಾನ ಮಾಡಬೇಕು ಮತ್ತು ವಿಧೇಯರಾಗಬೇಕು. ವಿಧೇಯರಾಗುವುದರೆ ಮಾತ್ರವೇ ಪ್ರೇರೆ ನಿಮಗೆ ಬಿಡುಗಡೆ ಬರುತ್ತದೆ, ನಿಮ್ಮ ಪ್ರಾರ್ಥನೆ ಉತ್ತರ ಸಿಗ್ತದೆ, ನಿಮ್ಮ ರೋಗಗಳು ಗುಣವಾಗ್ತವೆ, ಬಡತನ ಕೊರತೆ ನೀಗಲುಪಡುತ್ತವೆ, ಎಲ್ಲ ರೀತಿಯ ಸಮಾಧಾನ ಸಿಗ್ತದೆ, ಸಂತೋಷ. ಒಂದಿನ ಅದನ್ನು ಮರೆತು ಬಿಟ್ಟರೆ ಆ ಮುಳ್ಳು ಗಿಡಗಳು, ಆ ಐಶ್ವರ್ಯ, ಚಿಂತೆ, ಬೇರೆ ಎಲ್ಲ ಸಂಗತಿಗಳು ಆ ವಾಕ್ಯನ ಅಡಗಿಸಿಬಿಡ್ತವೆ. ಅಂದರೆ ಅದು ಧ್ಯಾನ ಮಾಡದೆ ಇದ್ದ ನಿಮಿತ್ತ ಅದು ಏನೂ ಫಲ ಕೊಡುವುದಿಲ್ಲ. ಅದಕ್ಕೆ ಅಲ್ಲಿ ನಾಪಾತ ಸೋಪನ ಹೇಳ್ತಾನೆ ಯೋಬನಿಗೆ, ನಿನ್ನ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಳ್ಳಬೇಕು ಎಂಬುದು ಅದರ್ಥ. ಇದು ಆಗಿ ದೇವರ ಕಡೆಗೆ ನಿಮ್ಮ ಮನಸ್ಸನ್ನು, ದೇವರ ವಾಕ್ಯವನ್ನು ನಿಮ್ಮಲ್ಲಿ ಅಂಗೀಕಾರ ಮಾಡುವರಾಗಬೇಕು ಮತ್ತು ಅದು ಮರೆತು ಬಿಡದೆ ಅದಕ್ಕೆ ವಿಧೇಯರಾಗಬೇಕು. ಆವಾಗ ಮಾತ್ರ ನಿಮಗೆ ಆಶೀರ್ವಾದ ಬಿಡುಗಡೆ ಸಿಗ್ತದೆ. ಏನಿದೆ ಎಕ್ಸಾಂಪಲ್ ನೋಡ್ತೇವೆ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 21-25 ವಾಕ್ಯ ತನಕ, ಆದ ಕಾರಣ ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರಿರುವ ವಾಕ್ಯಕ್ಕೆ ನಂಬರತೆಯಿಂದ ಎಡೆಗುಡಿರಿ. ಇಲ್ಲಿ ಯಾಕೋಬ ಹೇಳ್ತಾನೆ, ಆದ ಕಾರಣ ನಿಮ್ಮ ಮನಸ್ಸಿನೆಲ್ಲ ನೀಚತನ, ದುಷ್ಟತನ ನೀವು ತೆಗೆದು ಹಾಕಬೇಕು. ಮನಸ್ಸಿನಲ್ಲಿ ಬೇರೆ ವಾಕ್ಯದ ಈ ಕೇಳುವ ವಾಕ್ಯಕ್ಕೆ ನೀವು ಮನಸ್ಸಿನಿಂದ ನಂಬರಿತ ಅದು ಸ್ವೀಕಾರ ಎಡೆಗೊಳ್ಳಬೇಕು. ಅದು ನಿಮ್ಮ ಆತ್ಮ ರಕ್ಷಣೆಗೆ ಸಾಮರ್ಥ್ಯ ಉಳ್ಳದಾಗಿದೆ. ಅದರ್ಥ ಈ ವಾಕ್ಯದಲ್ಲಿ ಜೀವ ಉಂಟು. ಈ ವಾಕ್ಯ ನೀವು ಮನಸ್ಸಿನಿಂದ ನೀವು ಅದನ್ನು ಅಂಗೀಕಾರ ಮಾಡುವುದಾದರೆ ಇದು ನಿಮ್ಮ ಆತ್ಮಗಳನ್ನು ರಕ್ಷಿಸುವ ಸಾಮರ್ಥ್ಯದ ಉಂಟು ಎಂಬುದು ಯಾಕೋಬ ಹೇಳ್ತಾನೆ. ಅದು ಹೇಗೆಂದರೆ 22ನೇ ವಾಕ್ಯ ಓದ್ತಾನೆ, ವಾಕ್ಯದ ಪ್ರಕಾರ ನಡೆಯುವವರಾಗಿರಿ ಎಂದು ಹೇಳ್ತಾನೆ. ನೀವು ಬರೀ ವಾಕ್ಯವನ್ನು ಬರೀ ಕೇಳುವುದಲ್ಲ, ಯಾಕೋಬ ಏನು ವಾಕ್ಯ ಕೇಳ್ತಾರೆ ಅದಕ್ಕೆ ನೀವು ವಿಧೇಯರಾಗಬೇಕು ಎಂದು ಹೇಳ್ತಾನೆ. ಮತ್ತು ಅದನ್ನು ಕೇಳುವರು ಮಾತ್ರವಾಗಿದ್ದು ನೀವು ಮೋಸಗೊಳಿಸಬೇಡ್ರಿ. ನೀವು ಒಂದು ಬರೀ ಕೇಳುತ್ತೀರಿ, ಅದೇ ವಿಧೇಯರಾಗಿದ್ದರೆ ನೀವು ಮೋಸ ಹೋಗ್ತೀರಿ. ಅದು ಮುಳ್ಳುಗಿಡದಲ್ಲಿ ಬೀಜ ಬಿದ್ದ ನೆಲವಾಗ್ತದೆ, ಅಥವಾ ನೆಲದಲ್ಲಿ ಬೀಜ ನೆಲವಾಗುತ್ತದೆ, ಅಥವಾ ಬಂಡೆಯಲ್ಲಿ ಬೀಜ ಬಿದ್ದ ನೆಲವಾಗುತ್ತೆ. ಯಾವ ಪ್ರಯೋಜನವಾಗುತ್ತದೆ? ಮೋಸ ಹೋಗ್ತೀರಿ ಎಂಬುದಾಗಲಿ ಅಪ್ಪಸ್ತಲ ಹಾಕೊಳ್ತಾನೆ. ಮತ್ತು 23 ಆಗ್ತದೆ, ಯಾವನಾದ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆದಿದ್ದರೆ ಅವನು ಕನ್ನಡದಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನಸ್ಸಂತಿರುವನು. ಇವನು ತನ್ನ ನೋಡಿಕೊಂಡು ಹೋಗಿ ತನ್ನ ಈಗಿದ್ದರಿಂದ ಆಕ್ಷಣವೇ ಮರೆತು ಬಿಡುವನು. ಪ್ರೇಯಲ್ಲಿ ಯಾಕೊಬಿಡ್ತಾನೆ, ದೇವರ ವಾಕ್ಯನ ಕೇಳಿ ನೀವು ಮರೆತು ಬಿಡುವವರು ಆಗಬಾರದು. ಅದಕ್ಕೆ ಬದಲಾಗಿ 25 ವಾಕ್ಯತ್ತದೆ, ಆದರೆ ಬಿಡುಗಡೆನುಂಟು ಮಾಡುವ ಬಂದರೆ ಈ ಸಂದೇಶವು ನಿಮಗೆ ಬಿಡುಗಡೆನುಂಟು ಮಾಡ್ತಿಲ್ಲ. ಕಷ್ಟಗಳಿಂದ, ರೋಗದಿಂದ, ಬಡತನದಿಂದ ಬಿಡುಗಡೆ ಕೊಡುತ್ತೆ. ಅದಕ್ಕೆ ಬಿಡುಗಡೆ ಉಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡದಲ್ಲಿರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ
ಅದರ ಪರ ನಡೆಯುವನಾಗದು ತನ್ನ ನಡತೆಯಿಂದ ಧನ್ಯನಾಗುವನು. ಅದರ್ಥ ಪ್ರೇರೆ ನಿಮ್ಮ ಮನ ದೇವರಿಗೆ ತಿರುಗಿಸಿದಂಥ ನೀವು ಕೇಳುವಂಥ ವಾಕ್ಯವನ್ನು ನಿಮ್ಮ ಮನಸ್ಸಿಗೆ ಅಂಗೀಕಾರ ಮಾಡಬೇಕು. ಅದನ್ನು ಮರೆತು ಬಿಡಬಾರ್ದು. ಹಾಗೂ ರಾತ್ರಿ ಅದನ್ನು ಧ್ಯಾನ ಮಾಡಿ ಅದಕ್ಕೆ ವಿಧೇಯರಾಗುವುದರೆ ಈ ಕೇಳುವಂಥ ಸಂದೇಶವು, ಕೇಳುವಂಥ ಬೋಧನೆಯು ನಿಮಗೆ ಬಿಡುಗಡೆಯನ್ನು, ಆಶೀರ್ವಾದವನ್ನು, ಸಮಾಧಾನ, ಸಂತೋಷವನ್ನು, ಎಲ್ಲ ಕಷ್ಟವನ್ನು ಮರೆತು ಬಿಡುವ ಹಾಗೆ ಮಾಡ್ತಾಯಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾಯಿದ್ವಿ. ಯಾಕೊಬ್ಬನಲ್ಲಿ ಹೇಳ್ತಾನೆ ಪ್ರೇರೆ. ಎರಡನೇ ಸಂಘ ನೋಡ್ತೇವೆ ಪ್ರೇರೆ, ಮನಪೂರ್ವಕವಾಗಿ ದೇವರನ್ನು ಹುಡುಕುವವರು ಆಗಬೇಕು. ಯೆರೆಮೀಯನ ಪ್ರವಾದಿ ಪುಸ್ತಕ 29ನೇ ಅಧ್ಯಾಯದಲ್ಲಿ 11ರಿಂದ 13ನೇ ವಾಕ್ಯ ತನಕ, ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ನೀವು ನನಗೆ ಮೊರೆಯಿಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಇಲ್ಲಿ ಏನು ಹೇಳ್ತಾನೆ ದೇವರು ಹೇಳ್ತಾನೆ, ನಿಮ್ಮ ಜೀವಿತದಲ್ಲಿ ಎಲ್ಲರೂ ಜೀವಿತದಲ್ಲಿ ಒಳ್ಳೆಯ ಒಂದು ಭವಿಷ್ಯ ಇಟ್ಟಿದ್ದಾನೆ, ಒಳ್ಳೆಯ ಒಂದು ಆಲೋಚನೆ ಇಟ್ಟಿದ್ದಾನೆ. ಅದು ನಿಮಗೆ ಹಾಳು ಮಾಡಲಿಕ್ಕಲ್ಲ, ಒಳ್ಳೆಯದು ಮಾಡಲಿಕ್ಕೆ. ಅದಕ್ಕೋಸ್ಕರ ಇವತ್ತು ನಿಮ್ಮ ಜೀವಿತದಲ್ಲಿ ಒಳ್ಳೆಯ ಭವಿಷ್ಯ ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ, ನಿಮ್ಮ ಕುಟುಂಬ ಜೀವಿತಕ್ಕೆ ಬೇಕಿದ್ದರೆ ಇಲ್ಲಿ ಏನು ಹೇಳ್ತಾನೆ, ನಿಮ್ಮ ಮನಪೂರ್ವಕವಾಗಿ ಹೃದಯ ದೇವರನ್ನು ಹುಡುಕಬೇಕು ಮತ್ತು ಪ್ರಾರ್ಥನೆ ಮಾಡಬೇಕು. ಆವಾಗ ದೇವರು ನಿಮಗೆ ಸಿಗುತ್ತಾನೆ ಮತ್ತು ನಿಮಗೆ ಒಳ್ಳೆಯ ಬಸ್ ಕೊಡುತ್ತಾನೆ. ಇದು ಅರ್ಥವಾಗಿದೆ. ಬರೀ ಹುಡುಕುವುದರಿಂದ ಅರ್ಥವಾಗಿದೆ. ನೀವು ದಿನಾಲೂ ದೇವರ ವಾಕ್ಯವನ್ನು ಓದುವವರಬೇಕು. ಓದುವಾಗ ಪ್ರೇರೆ ದೇವರ ವಾಕ್ಯದ ಆಜ್ಞೆಗಳನ್ನು ಹುಡುಕಬೇಕು ಪ್ರೇರೆ. ಯಾಕಂದರೆ ಪ್ರತಿಯೊಂದು ಕಷ್ಟಗಳನ್ನು ನಿಮಗೆ ಬಿಡುಗಡೆ ಸಿಗಬೇಕಾದರೆ ಪ್ರತಿಯೊಂದು ಆಜ್ಞೆಗಳಿಗೂ ವಿಧೇಯರಾಗುವುದು ಅತಿ ಇಂಪಾರ್ಟೆಂಟ್. ಯಾಕಂದರೆ ದೇವರ ವಾಕ್ಯದಲ್ಲಿ ಉಂಟು ಪ್ರೇರೆ, ಯಾವುದೋ ಒಂದು ಆಜ್ಞೆಗೂ ಅವಿಧೇಯರಾದರೆ ನಿಮಗೆ ಆಶೀರ್ವಾದ ಅಲ್ಲಿ ಪೂರ್ತಿ ಅನುಭವ ಮಾಡೋಕ್ಕೆ ಆಗುವುದಿಲ್ಲ. ಅದಕ್ಕೆ ದೇವರು ಹೇಳ್ತಾನೆ, ನೀವು ಹೃದಯಪೂರ್ವಕ ಹುಡುಕಬೇಕು. ಹುಡುಕಂದರೆ ದೇವರ ವಾಕ್ಯವನ್ನು ಹುಡುಕಿಕೊಂಡು ಓದುವವರಾಗಬೇಕು ಮತ್ತು ಅದಕ್ಕೆ ವಿಧೇಯರಾಗಬೇಕು ಮತ್ತು ಪ್ರಾರ್ಥನೆ ಮಾಡುವುದಾದರೆ ನಿಮಗೆ ಆಶೀರ್ವಾದ ಪ್ರೇರೆ ನಿಮಗೆ ಸಿಗುತ್ತದೆ. ಕಷ್ಟಗಳನ್ನು ಬಿಡುತ್ತೀರಿ. ಅದು ದೇವರ ಹುಡುಕಿಕೊಳ್ಳದೆ ಬರೀ ಪ್ರಾರ್ಥನೆ ಮಾಡ್ತೀರಿ, ದೇವರ ವಾಕ್ಯ ನೀವು ವಿಧೇಯರಾಗುವುದಿಲ್ಲವಾದರೆ ಆ ನಿಮ್ಮ ಅವಿಧೇಯತೆ ದೆಸೆಯಿಂದ ನಿಮ್ಮ ಪ್ರಾರ್ಥನೆ ತಡೆ ಹಿಡಿಯಲ್ಪಡುತ್ತದೆ ಎಂಬುದಾಗಿ ಹೇಳ್ತಿದ್ದಕ್ಕೆ ಆಗಾದಾಗೆ ವಾಕ್ಯವನ್ನು ಹುಡುಕಿ ಓದಿರಿ. ಹುಡುಕುವುದು ಎಂದರೆ ಆಜ್ಞೆಗಳು ಹುಡುಕಿರಿ. ದೇವರ ಹತ್ರ ಬೇಡಿಕೊಳ್ಳಿ, ಪವಿತ್ರಾತ್ಮನೇ ಇನ್ನು ಯಾವ ಆಜ್ಞೆ ನಾನು ಕೈಕೊಂಡು ನಡಲಿಕ್ಕೆ ಉಂಟು. ಹೊಸ ಮಡಕಲಿ ಪ್ರೇರೆ 10 ಆಜ್ಞೆಗೆ ಇನ್ನೂ ಎಕ್ಸ್ಟ್ರಾವಾಗಿ 1040 ಒಟ್ಟು ಹೊಸ ಮಡೆ 1050 ಆಜ್ಞೆಗಳು ಹೊಸ ಮಡಗಲು ಉಂಟು ಪ್ರೇರೆ. ಅಲ್ಲಿ 10 ಆಜ್ಞೆ ತೆಗೆದರೆ 140 ಆಜ್ಞೆ ಎಕ್ಸ್ಟ್ರಾವಾಗಿ ಕಂಡುಪಟ್ಟಿದೆ. ಆಗೋದಕ್ಕೋಸ್ಕರ ದಿನಾಲು ಹೊಸ ನಂಬಿಕೆಯನ್ನು ಮತ್ತೆ ಬರೋ ಸುವಾರ್ತೆಯಿಂದ ಪ್ರಕಟಣೆ ಗ್ರಂಥ ತನಕ ಆದಷ್ಟು ಓದಿರಿ, ಅದು ಹುಡುಕಿರಿ. ಪವಿತ್ರಾತ್ಮದಿಂದ ಬೇಡಿಕೊಳ್ಳಿ, ಪವಿತ್ರಾತ್ಮನೇ ನನ್ನ ಆಶೀರ್ವಾದಕ್ಕೆ, ನನ್ನ ಬಿಡುಗಡೆಗೆ, ನನ್ನ ಆರೋಗ್ಯಕ್ಕೆ, ನನ್ನ ಪ್ರಾರ್ಥನೆ ಉತ್ತರ ಏನು ಯಾವ ಆಜ್ಞೆ ನಡ್ಕೊಂಡು ನಡೆಯಬೇಕು ಅಂತ ಕೇಳಿಕೊಳ್ಳುವುದಾದರೆ ದೇವರಾತ್ಮ ಡೆಫಿನೆಟ್ ನಿಮಗೆ ಮಾತನಾಡ್ತಾನೆ. ಹಾಗೆ ನೀವು ಹುಡುಕಿ ವಿದ್ಯಾರ್ಥಿಗಳಿಗೆ ಪ್ರಾರ್ಥನೆ ಮಾಡಿದೆ ಡೆಫಿನೆಟ್ ನಿಮಗೆ ಒಳ್ಳೆಯ ಭವಿಷ್ಯ ಅದನ್ನು ಕೊಡುವವನಾಗಿದ್ದಾನೆ ಪ್ರೇರೆ. ಎಕ್ಸಾಂಪಲ್ ನೋಡಿ ಪ್ರೇರೆ, ಅದಕ್ಕೆ ಐಜಯ ಪ್ರವಾದಿ ಪುಸ್ತಕ 48ನೇ ಅಧ್ಯಾಯದಲ್ಲಿ 17 ಮತ್ತು 18ನೇ ವಾಕ್ಯ. ನಿನ್ನ ವಿಮೋಚಕನು ಇಸ್ರಾಯೇಲರ ಸದಾಮಲ ಸ್ವಾಮಿಯೂ ಆದ ಯೆಹೋವನು ಹೀಗನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು. ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆ. ನೀನು ನನ್ನ ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು. ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರದ ಅಲೆಗಳ ಹಾಗೂ ಇರುತ್ತಿದ್ದವು. ಇಲ್ಲಿ ಐಜಯ ಪ್ರವರ್ತದೆ, ನೀನು ನನ್ನ ಆಜ್ಞೆಗಳನ್ನು ಕೇಳಿದ ಎಷ್ಟೋ ಚೆನ್ನಾಗಿತ್ತು. ನಿನ್ನ ಸುಖವು ದೊಡ್ಡ ನದಿಯಂತೆ, ನಿಮಗೆ ಸುಖವು ದೊಡ್ಡ ನದಿಯಂತೆ, ಕ್ಷೇಮವು ಅಲೆಗಳ ಸಿಗಬೇಕಾ? ಐಜಯ ಪ್ರವರ್ತದೆ ಒಂದೇ ಕಂಡೀಷನ್, ದೇವರ ಪ್ರತಿ ಆಜ್ಞೆಗಳು ಕೈಕೊಂಡು ನಡೆಯುವುದಾದರೆ ಮಾತ್ರವೇ ಸುಖ, ಸಂತೋಷ, ಸಮಾಧಾನ, ಅಭಿವೃದ್ಧಿ, ಸಮೃದ್ಧಿ, ಆರೋಗ್ಯ ಎಲ್ಲವೂ ನಿಮಗೆ ನದಿಯಂತೆ ಸಿಗ್ತದೆ ಎಂಬುದಾಗಿ ಇಲ್ಲಿ ಐಜಯ ಪ್ರವಾದಿ ಹೇಳ್ತಾನೆ. ಅದಕ್ಕೆ ಯೆರೆಮೀಯ ಹೇಳ್ತಾನೆ, ಹುಡುಕಿರಿ ದೇವರವಾಗ ಹುಡುಕಿಕೊಂಡು ವಿದ್ಯಾರ್ಥಿ ಪ್ರಾರ್ಥನೆ ಮಾಡಿ ಡೆಫಿನೆಟ್ ನಿಮ್ಮಲ್ಲಿಗೆ ದೇವರು ಒಳ್ಳೆಯ ಭವಿಷ್ಯವನ್ನು ಕೊಡುವನಾಗಿದ್ದಾನೆ, ನಿಮ್ಮ ಎಲ್ಲ ಕಷ್ಟದ ಬಿಡುಗಡೆ ಕೊಡುವನಾಗಿದ್ದಾನೆ. ಇನ್ನೊಂದು ಎಕ್ಸಾಂಪಲ್, ಯಾಕೆ ದೇವರ ವಾಕ್ಯ ಪೂರ್ತಿ ವಿಧೇಯತೆ ಬೇಕು ಪ್ರೇರೆ? ನಾನು ನೋಡುವ ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 10ರಿಂದ 12ನೇ ವಾಕ್ಯ ತನಕ. ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ
ಅವನು ಎಲ್ಲ ವಿಷಯದಲ್ಲಿಯೂ ಅಪರಾಧಿಯಾಗುತ್ತಾನೆ. ವ್ಯಭಿಚಾರ ಮಾಡಬಾರ್ದು ಹೇಳಿದವನೇ ನರಹತ್ಯೆ ಮಾಡಬಾರ್ದೆಂತಲೂ ಹೇಳಿದನು. ಆದ ಕಾರಣ ನೀನು ವ್ಯಭಿಚಾರ ಮಾಡದೆ ಇದ್ದರೂ ನರಹತ್ಯೆ ಮಾಡಿದರೆ ಧರ್ಮ ಪ್ರಮಾಣವನ್ನು ಮೀರಿದವನಾದಿ. ನೀವು ಬೀಳುಂಟು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನ ಹೊಂದತಕ್ಕವರಿಂದ ಮಾತನಾಡಿರಿ, ನಡೆಯಿರಿ. ಇಲ್ಲಿ ಯಾಕೆ ಪ್ರತಿಸ್ಪರ್ತಾನೆ? ದೇವರು ಧರ್ಮಶಾಸ್ತ್ರದಲ್ಲಿ 10 ಆಜ್ಞೆ ಕೊಟ್ಟಿದ್ದಾನೆ. ಅದು ಒಂದು ಆಜ್ಞೆಗೂ ಅವಿಧರಾದರೂ ಧರ್ಮಶಾಸ್ತ್ರದ ಪ್ರಕಾರ ನೀವು ಅಪರಾಧ ತೀರ್ಮಾನಿಸಲ್ಪಡ್ತೀರಿ. ಆ ಒಂದು ಆಜ್ಞೆ ಅವಿಧರಾದರೂ ಸಹ ನಿಮಗೆ ಆಶೀರ್ವಾದವು ನಿಮಗೆ ತಡೆ ಇಡಲ್ಪಡ್ತದೆ, ಬಿಡುಗಡೆ ತಡೆ ಇಡಲ್ಪಡ್ತದೆ. ಅದಕ್ಕೆ ನಿಮಗೆ ಎಲ್ಲ ಕಷ್ಟದಿಂದ ಬಿಡುಗಡೆ ಬರಬೇಕಾ, ಪ್ರಾರ್ಥನೆ ಉತ್ತರ ಬರಬೇಕಾ? ಹಾಗಾದರೆ ದೇವರ ವಾಕ್ಯವನ್ನು ಹುಡುಕಿರಿ. ಹೊಸ ಒಡಂಬಡಿಕೆಯಲ್ಲಿ ಈ 10 ಆಜ್ಞೆಗಳಿಗೆ ನಾವು ನೋಡ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಇನ್ನೂ 1040 ಆಜ್ಞೆಗಳು ಅದಕ್ಕೆ ಆ್ಯಡ್ ಮಾಡಿಕೊಂಡು ಮತ್ತೆ ಬರೋ ಸುವಾರ್ತೆಯಿಂದ ಪ್ರಕಟಣೆಗಳನ್ನು ಹುಡುಕಿ ಓದುವುದಾದರೆ ಡೇಕ್ ಸ್ಟಡಿ ಬೈಬಲ್ನು ಸ್ಟಡಿ ಮಾಡಿದಲ್ಲಿ 1050 ಆಜ್ಞೆಗಳು ಆ ಡೇಕ್ ಸ್ಟಡಿ ಬೈಬಲ್ನಲ್ಲಿ ಸ್ಪಷ್ಟವಾಗಿ ಕೊಳ್ಳಲ್ಪಟ್ಟಿದೆ ಪ್ರಿಯರೇ. ಅದಕ್ಕೋಸ್ಕರ ಮತ್ತೆ ಬರೋ ಸುವಾರ್ತೆಯಿಂದ ಪ್ರಕಟಣೆಗಳನ್ನ ವಾಕ್ಯ ಓದಿರಿ, ಅದರ ಒಂದು ಆಜ್ಞೆ ವಿಧೇಯರಾಗಿ ನೀಡಿರಿ. ಆಗ ನಿಮಗೆ ಎಲ್ಲ ಆಶೀರ್ವಾದವು, ಎಲ್ಲ ಕಷ್ಟ ನಿಮಗೆ ಬಿಡುಗಡೆ ಬರುತ್ತದೆ. ದೇವರು ಒಳ್ಳೆಯ ಭವಿಷ್ಯ ಕೊಡುವನಾಗಿದ್ದಾನೆ. ವಿಧೇಯತೆ ಇಂಪಾರ್ಟೆಂಟ್. ಪ್ರತಿಯೊಂದು ಆಜ್ಞೆಗೆ ವಿಧೇಯರಾಗಬೇಕು ಪ್ರಿಯರೇ. ಯಾವುದೊಂದು ಆಜ್ಞೆಗೆ ವಿಧೇಯರಾದರೆ ಅದರ ನಿಮಿತ್ತ ಆಶೀರ್ವಾದವು, ಬಿಡುಗಡೆಯು, ಪ್ರಾಥಮಿಕ ತಡೆ ಇಡಲ್ಪಡುತ್ತೆ ಎಂಬುದರಲ್ಲಿ ಯಾಕೋಬನಲ್ಲಿ ಹೇಳ್ತಾನೆ ಪ್ರಿಯರೇ. 3ನೇ ಸಂಗತಿ ನೋಡುವ ಪ್ರಿಯರೇ, ದಿನಾಲು ಪೂರ್ವ ಸ್ವಭಾವಗಳನ್ನು ತೆಗೆದು ಹಾಕಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ ತನಕ. ಯೇಸುವಿನಲ್ಲಿರುವ ಸತ್ಯೋಪದೇಶ ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು. ಅತಿ ಬರ್ತಾನೆ, ಯೇಸು ನಂಬಿಕೆಟ್ಟವರು ನೀಲಿ ಪ್ರತಿದಿನ ಪ್ರೇರೆ ನಿಮ್ಮಲ್ಲಿ ಪೂರ್ವ ಸ್ವಭಾವವನ್ನು ದಿನಾಲೂ ತೆಗೆದು ಹಾಕಬೇಕು, ಇಲ್ಲದ ಅದು ಮೋಸಕರವಾದದ್ದು ಎಂಬುದೇ. ಯಾಕಂದರೆ ಅದಕ್ಕೋಸ್ಕರ ನಿಮಗೆ ಆಶೀರ್ವಾದ ಬರಬೇಕಾ, ಕಷ್ಟದ ಬಿಡ ದಿನಾಲು ದೇವರ ವಾಕ್ಯ ಅತಿ ಹೆಚ್ಚಾಗಿ ಓದುವವರಾಗಬೇಕು, ಬರೀ ಧ್ಯಾನಿಸುವವರಾಗಬೇಕು. ಬರೀ ಕೇಳುವರು ಮಾತ್ರ ಅಲ್ಲ, ವಿದ್ಯರಾಗಬೇಕು. ದೇವರ ಓದುವಾಗ ನಿಮ್ಮಲ್ಲಿ ಪೂರ್ವ ಸ್ವಭಾವವನ್ನು ಗುರುತಿಸಬೇಕು. ವಾಕ್ಯದಲ್ಲಿ ಹೊಸ ಒಡಂಬಡಿಕೆ ನೀವು ಓದಿರಿ. ಹೊಸ ಒಡಂಬಡಿಕೆ ನಿಮ್ಮ ಪೂರ್ವ ಸ್ವಭಾವಗಳು ಅತಿ ಸ್ಪಷ್ಟವಾಗಿ ಮತ್ತೆ ಬರೋ ಸುವಾರ್ತೆಯಿಂದ ಪ್ರಕಟಣೆಗಳನ್ನು ಓದುವುದಾದರೆ ನಿಮ್ಮ ಪೂರ್ವ ಸ್ವಭಾವ ತೋರಿಸುತ್ತದೆ. ಆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಬೇಕು ಪ್ರೇರೆ. ಮತ್ತು 23ನೇ ವಾಕ್ಯದಲ್ಲಿ, ನೀವು ನಿಮ್ಮ ಅಂತರದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ನೂತನ ಧರಿಸಿದ ಅದರ್ಥ ನೀವು ದೇವರ ಪ್ರತಿಯೊಂದು ವಾಕ್ಯ, ಪ್ರತಿಯೊಂದು ದೇವರ ವಾಕ್ಯ ಓದಿದಾಗೆ ಪ್ರತಿಯೊಂದು ವಾಕ್ಯಕ್ಕೆ ವಿಧೇಯರಾಗಿ ನಡೆಯಬೇಕು. ಎಷ್ಟು ದೇವರ ವಾಕ್ಯ ವಿಧೇಯರಾಗಿದ್ದರೂ ನೂತನ ಸ್ವಭಾವ ಧರಿಸಿಕೊಳ್ಳುತ್ತೀರಿ ಎಂಬುದು ಅಪೊಸ್ತಲನು ಹೇಳ್ತಾನೆ. ಮತ್ತು 24ನೇ ವಾಕ್ಯ, ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದಾಗಿಯೂ ದೇಹ ಭಯವಿಲ್ಲದೆ ನಿರ್ಮಿಸಲ್ಪಟ್ಟಿದೆ. ಎಂದರ್ಥ, ಯಾವಾಗ ದೇವರ ವಾಕ್ಯ ನಾವು ವಿಧೇಯರಾಗ್ತಾರೋ ಆ ದೇವರ ವಾಕ್ಯ ವಿಧೇಯರಾಗುವ ನಿಮಗೆ ದೇವರ ಭಯವು ನಿಮ್ಮಲ್ಲಿ ಬರುತ್ತದೆ. ಆ ದೇವರ ಭಯವು ಎಲ್ಲ ಪಾಪಗಳನ್ನ ಅಗೆ ಮಾಡ್ತದೆ. ಜ್ಞಾನ 8:13 ಹೇಳ್ತದೆ, ದೇವರ ಭಯವು ಪಾಪವನ್ನು ಹಾಗೆ ಮಾಡ್ತದೆ. ನಾನು ಕುಟಿಲ ಭಾಷಣ, ಗರ್ವ, ಅಹಂಕಾರ ಎಲ್ಲ ನೀವು ಪಾಪನ ಹಾಗೆ ಮಾಡಿ ದೇವರ ಭಯವು ಮತ್ತು ನಿಮ್ಮನ್ನು ಪರಿಪೂರ್ಣ ದೇವರ ಮುಂದೆ ನೀತಿವಂತರನ್ನು ಮಾಡುತ್ತದೆ. ಅದಕ್ಕೋಸ್ಕರ ನಿಮ್ಮ ಜೀವಿತದಲ್ಲಿ ಪ್ರತಿದಿನ ಪೂರ್ವ ಸ್ವಭಾವಗಳನ್ನು ವಾಕ್ಯ ಓದೋದ ಮುಖಾಂತರ ಗುರುತಿಸಬೇಕು. ಮತ್ತು ವಾಕ್ಯದಲ್ಲಿ ಅದನ್ನು ತೆಗೆದುಹಾಕಿಕೊಂಡು ದೇವರ ಬಗ್ಗೆ ವಿದ್ಯೆ ನೋಡಿದರೆ ಪ್ರತಿದಿನ ದೇವರ ಭಯದಲ್ಲಿ ನೀವು ನಡೆಯುತ್ತೀರಿ ಮತ್ತು ನೀತಿವಂತರ ನಡೆಯುತ್ತೀರಿ. ಆಗ ನೀತಿವಂತನಿಗೆ ಸಂಭವಿಸ ಕಷ್ಟ ಅನೇಕವಿದ್ದರೂ ಕರ್ತನು ನಿಮ್ಮನ್ನು ಎಲ್ಲ ಕಷ್ಟಗಳಿಂದ ಬಿಡುಗಡೆ ಎಂಬ ವಾಗ್ದಾನ ನೀವು ಹೊಂದಿಕೊಳ್ಳುತ್ತೀರಿ. ಮತ್ತು ಕೀರ್ತನೆ 5ನೇ ಕೀರ್ತನೆಯಲ್ಲಿ 11-12 ವಾಕ್ಯದಲ್ಲಿ ನೀತಿವಂತನನ್ನು ದೇವರ ಆಶೀರ್ವಾದ ಮಾಡ್ತಾನೆ. ನೀತಿವಂತ ದೇವರ ದಯೆಯು ದೇವರ ಗುಣವನ್ನು ಆವರಿಸಿಕೊಂಡು ಎಲ್ಲ ಆಶೀರ್ವಾದವನ್ನು ನೀವು ಹೊಂದಿಕೊಳ್ಳುತ್ತೀರಿ ಪ್ರೇರೆ. 4 ಸಂಗತಿ ನೋಡ್ತೀವಿ. ನಿಮ್ಮ ಜೀವಿತದ ಕಷ್ಟಗಳಿಂದ, ರೋಗದಿಂದ ಎಲ್ಲ ಶಾಪದಿಂದ ಬಿಡುಗಡೆ ಕೊಡಬೇಕಾದ್ರೆ ನಿಮ್ಮ ನಾಲಿಗೆಯಲ್ಲಿ ನೀವು ಪಾಪ ಮಾಡಿದಂತೆ ನಾಲಿಗೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಕಲಿತುಕೊಳ್ಳಬೇಕು. ಅದು ಅತಿ ಪ್ರಾಮುಖ್ಯವಾಗಿದೆ. ನಾವು ನೋಡ್ತೇವೆ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಅದು 3ನೇ ಅಧ್ಯಾಯದಲ್ಲಿ 10-12 ವಾಕ್ಯ ತನಕ, ಜೀವದಲ್ಲಿ ಸಂತೋಷಪಟ್ಟು ಸೂರ್ಯನನ್ನು ನೋಡೋದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿದಂತೆ ತನ್ನ ನಾಲಿಗೆಯನ್ನು ವಂಚನೆ ಮಾತುಗಳನ್ನು ತುಟಿಗಳನ್ನು ಬಿಗಿ ಹಿಡಿಯಲಿ. ಅಪಲ್ಪನೆ ನಿಮಗೆ ಜೀವನದಲ್ಲಿ ಸಂತೋಷ ಬೇಕಾ, ಸಮಾಧಾನ ಬೇಕಾ, ಆರೋಗ್ಯ ಬೇಕಾ, ದೀರ್ಘ ಆಯುಷ್ಯ ಬೇಕಾ, ಸಮೃದ್ಧಿ ಬೇಕಾ? ಪೇತ್ರತನೆ ನಿಮ್ಮ ನಾಲಿಗೆಯಲ್ಲಿ
ಕೆಟ್ಟದ್ದನ್ನು ನುಡಿಯಬಾರದು. ಕೆಟ್ಟದ್ದಂದರೆ ಅಪನಂಬಿಕೆ ಎಂದಿಗೂ ಮಾತನಾಡಬಾರದು, ಎಂದಿಗೂ ನಕಾರಾತ್ಮಕ ಸಂಗತಿ ಮಾತನಾಡಬಾರದು, ಎಂದಿಗೂ ಡಾಕ್ಟರ್ ರಿಪೋರ್ಟನ್ನು ಡಾಕ್ಟರ್ ಹತ್ರ ಹೋಗಬೇಕು, ಮೆಡಿಸಿನ್ ಮಾಡಬೇಕು, ಆದರೆ ರಿಪೋರ್ಟನ್ನು ಪದೇ ಪದೇ ಮಾತನಾಡಬಾರ್ದು. ಅದೇ ಬದಲಾಗಿ ನೀವು ಮಾತನಾಡಬೇಕು, ಎಷ್ಟು ಬಾಸ್ ನಾನು ಗುಣ, ಇದು ನಿಮ್ಮ ರಿಪೋರ್ಟ್ ಬರೀ ದೇವರ ವಾಕ್ಯದಲ್ಲಿ ನಿಮ್ಮ ರಿಪೋರ್ಟ್ ಬರೆಯಲ್ಪಟ್ಟಿದೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2:24 ವಾಕ್ಯದಲ್ಲಿ ಈ ರಿಪೋರ್ಟ್ ಕೊಳ್ಳಲ್ಪಡಿ. ಪೇತ್ರನೇ ಯೇಸು ಬಾಸುಗಳಿಂದ ನಿಮ್ಮ ಯಾವುದೇ ರೋಗಗಳಿದ್ದರೂ ಏನಂತಾನೆ, ಯೇಸು ನಿಮ್ಮ ರೋಗ ಗುಣವಾಗಿದೆ. ಈ ರಿಪೋರ್ಟನ್ನು ಆ ಡಾಕ್ಟರ್ ಮುಂದೆ ಮಾತನಾಡ್ತಲೇ ಇರಬೇಕು. ಎಷ್ಟು ನೀವು ನಿಮ್ಮ ರೋಗ ಗುಣವಾಗಬೇಕಾ, ಡಾಕ್ಟರ್ ರಿಪೋರ್ಟ್ ಮಾತನಾಡಬೇಡಿ, ಮೆಡಿಸಿನ್ ಮಾಡಿರಿ. ಅದೇ ಡಾಕ್ಟರ್ ರಿಪೋರ್ಟ್ ಬದಲಿಗೆ ಪ್ರತಿ ಸಲ ಪ್ರತಿ ಕಲಿಗೆ ಮಾತನಾಡಬೇಕು. ಈ ರೋಗವು ಯೇಸು ಬಾಸು ಗುಣವಾಗಿದೆ. ಎಷ್ಟು ನೀವು ಆ ದೇವರ ವಾಗ್ದಾನವನ್ನು, ದೇವರ ರಿಪೋರ್ಟ್ ಅಂದರೆ ಈಗ ನಿಮ್ಮ ರೋಗ ಇದ್ದರೆ ಈ ರಿಪೋರ್ಟ್ ಯೇಸು ಬಾಸು ಗುಣ, ಈ ರೀತಿ ದೇವರ ವಾಗ್ದಾನವನ್ನು ನೀವು ಮಾತನಾಡುವುದಾದರೆ ಪ್ರೇರೆ, ನೀವು ಮಾತನಾಡಿದ ಹಾಗೆ ನಿಮ್ಮ ರೋಗ ಎಷ್ಟು ವಿಭಿನ್ನ ಅಂದರೆ ಎಷ್ಟು ರೀತಿ ಅದು ತೀವ್ರವಾದರೂ ಸಹ, ನಿಮ್ಮ ರಿಪೋರ್ಟು ಕೆಟ್ಟದ್ದು ಬಂದರೂ ಸಹ ನಿಮ್ಮ ಬಾಯಿ ಮಾತಿನಿಂದ ದೇವರು ಅದ್ಭುತ ಮಾಡಿ ಆ ಮೆಡಿಸಿನ್ ಕಾರ್ಯ ಮಾಡಿಕೊಂಡು ನಿಮ್ಮ ರಿಪೋರ್ಟ್ ನಾರ್ಮಲಿ ಬರುವುದು. ಅದಕ್ಕೆ ಪೇತ್ರ ನಿಮಗೆ ಜೀವನದಲ್ಲಿ ಸಂತೋಷ ಪಡಬೇಕಾ, ನಿಮ್ಮ ರೋಗ ಗುಣವಾಗಿ ಆರೋಗ್ಯ ಬೇಕಾ, ದೀರ್ಘಾಯುಷ್ಯ ಬೇಕಾ, ಆರ್ಥಿಕ ಸಮೃದ್ಧಿ ಬೇಕಾ, ನಿಮ್ಮ ಬಡತನ ಮಾತನಾಡಬೇಡಿ. ಹೇಳ್ಪಡೆ ಲೆಟ್ ದ ವೀಕ್ ಸೇ, ಬಲ ಏನನ್ನು ತಾನು ಬಲಶಾಲಿಯಿಂದ ಮಾತನಾಡಬೇಕೆಂಬುದು 7 ಪ್ರವಾದತೆ. ಬಡವನು ತಾನು ಧನಿಕನು, ನೀವು ಬಡವನಿಂದ ಮಾತನಾಡಬೇಡಿ, ನಾನು ಧನಿಕನು. ದೇವರ ಪ್ರತಿಯೊಂದು ವಾಗ್ದಾನ ಅಲ್ಲಿಂದ ಹೊಸ ಮಾಡೋಕ್ಕೆ ತನಕ 1000ಕ್ಕಿಂತಲೂ ವಾಗ್ದಾನಗಳು ಉಂಟು. ನಿಮ್ಮ ಪ್ರಾರ್ಥನೆಗೆ ಉತ್ತರಕ್ಕೆ ಸರಿಯಾದ ವಾಗ್ದಾನ ಆರಿಸಿಕೊಳ್ಳಿರಿ ಮತ್ತು ಅದನ್ನು ಮಾತನಾಡೋದಕ್ಕೆ ಅಭ್ಯಾಸ ಮಾಡಿ. ಎಷ್ಟು ನೀವು ಮಾತನಾಡುತ್ತೀರೋ ಆ ಮಾತಿನಲ್ಲಿ ಶಕ್ತಿ ಉಂಟು, ಅದರ ವಾಕ್ಯದಲ್ಲಿ ಕ್ರಿಯೆ ಮಾಡುವ ಶಕ್ತಿ ಉಂಟು. ಅದು ಕ್ರಿಯಾತ್ಮಕವಾಗಿದೆ. ನೀವು ಮಾತಾಡಿದ ಪ್ರಕಾರವೇ ಅದು ನಿಮಗೆ ಭವಿಷ್ಯವನ್ನು ರೂಪಿಸ್ತದೆ. ಅದಕ್ಕೆ ಪದತಾನೆ ಜೀವನದಲ್ಲಿ ಸಂತೋಷ ಪಡಬೇಕಾ. ಸೂರ್ಯನು ಇಷ್ಟವಿಲ್ಲವನು ಕೆಟ್ಟದ್ದನ್ನೆಂದರೆ ಅಪನಂಬಿಕೆ, ಎಂದಿಗೂ ಯಾವತ್ತಿಗೂ ಅಪನಂಬಿಕೆ ಮಾತನಾಡಬೇಡ್ರಿ. ಯಾವ ರೀತಿಗೂ ನಕಾರಾತ್ಮಕ ಮಾತನಾಡಬೇಡ್ರಿ, ಯಾವುದೇ ಡಾಕ್ಟರ್ ರಿಪೋರ್ಟ್ ಮಾತನಾಡಬೇಡಿ, ಯಾವತ್ತಿಗೂ ಬಡತನ ಮಾತನಾಡಬೇಡಿ, ನಿಮ್ಮ ಸಾಲದ ಬಗ್ಗೆ ಮಾತನಾಡಬೇಡಿ. ಅದೇ ಬದಲಾಗಿ ನಂಬಿಕೆಯನ್ನು ಮಾತನಾಡಿ ಅಭ್ಯಾಸ ಮಾಡಿಬಿಡ್ರಿ. ನಂಬಿಕೆಯಲ್ಲಿ ಮಾತನಾಡುವಾಗ ನಂಬಿಕೆ ಮುಖಾಂತರ ಆ ಕೆಡುಕನ ಅಗ್ನಿಬಾಳನ್ನು ನಂತರ ಸಕ್ತರಾಗ್ತೀರಿ ಮತ್ತು ಹಾಗೆ ನೀವು ಮಾತನಾಡಿದ ಹಾಗೆ ಆಶೀರ್ವಾದ ನಿಮಗೆ ಬರುತ್ತೆ. ಮತ್ತು ವಂಚನೆಯ ಮಾತನ್ನು ತುಟ್ಟಿಕೊಂಡು ಬೀಗನೆ ಎಂದು ಸುಳ್ಳು ಮಾತಾಡ್ಬೇಡಿ. ಸೈತಾನು ಸುಳ್ಳುಗಾರನು. ದೇವರ ವಾಕ್ಯ ಸತ್ಯ, ಈ ಸತ್ಯ ವಾಕ್ಯ, ಈ ಸತ್ಯ ರಿಪೋರ್ಟ್, ಈ ವಾಕ್ಯವನ್ನು ಮಾತನಾಡಿ ಎಂದಿಗೂ ಸುಳ್ಳು ಮಾತನಾಡಬೇಡಿರಿ. ಮತ್ತು ಅನ್ನದ ವಾಕ್ಯ, ಅವನು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ. ನಿಮ್ಮ ಕೆಟ್ಟ ನಡತೆ, ನಿಮ್ಮ ಜಗಳದ ಸ್ವಭಾವ ಇರುವುದಾದರೆ ಕೋಪದ ಸ್ವಭಾವ ಬಿಟ್ಟು ಬಿಡಿರಿ. ಸಮಾಧಾನ ಆರಿಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ. ಕುಟುಂಬ ಜೀವಿತದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಾಭಾವಿಕವಾಗಿ ಜಗಳಗಳು ಬರ್ತವೆ. ಅದು ಒಬ್ಬರೊಬ್ಬರು ಅದು ಸಮಾಧಾನಕ್ಕೋಸ್ಕರ ಪ್ರಯತ್ನ ಪಡಬೇಕು. ಸಮಾಧಾನದ ಕರ್ತನು ನಿಮ್ಮ ಒಳಗೆ ವಾಸ ಮಾಡಬೇಕು. ಸಮಾಧಾನ ಹಾಳು ಮಾಡಲಿಕ್ಕೆ ಬಿಡಬಾರದು ಎಂದು ಹೇಳ್ತಾನೆ. 12 ವಾಕ್ಯದಲ್ಲಿದೆ, ಯಾಕಂದರೆ ಕರ್ತನು ನೀತಿವಂತನು ಕಟಾಕ್ಷಿಸ್ತಾನೆ, ಆತನು ಅವರ ವಿಜ್ಞಾಪನೆ ಕಿವಿಗೊಡುತ್ತಾನೆ. ಅದರ್ಥವಾಗಿದೆ, ನೀವು ಪ್ರಾರ್ಥನೆ ಮಾಡಿದ ನಂತರ ಆ ಪ್ರಾರ್ಥನೆ ಉತ್ತರವನ್ನೇ ಮಾತನಾಡುವುದಾದರೆ ನೀವು ನೀತಿವಂತರಾಗ್ತೀರಿ. ಅದೇ ಅನೇಕರು ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ ಮಾಡುತ್ತಾರೆ, ಅದೇ ಪ್ರಾರ್ಥನೆ ಉತ್ತರ ಮಾತನಾಡೋ ಬದಲು ನೀವು ಕಷ್ಟವನ್ನೇ, ಅಪನಂಬಿಕೆಯನ್ನೇ, ನಿಮ್ಮ ರೋಗವನ್ನೇ, ಬಡತನ ಮಾತನಾಡಿದರೆ ನೀವು ನೀತಿಯನ್ನು ನಿಲ್ಲಿಸಿದರೆ ನೀವು ಕೆಡುಕರು ಆಗ್ತೀರಿ. ನಿಮ್ಮ ಉತ್ತರ ತಡೆ ಹಿಡಿಯುತ್ತೆ. ಅದಕ್ಕೆ ಅನೇಕರ ಉತ್ತರ ತಡೆಯಲಿಕ್ಕೆ ಕಾರಣ ಇಷ್ಟೇ ಪ್ರೇರೆ, ನಿಮ್ಮ ಬಾಯಲ್ಲಿ ಮಾತಾಡೋ ಮಾತುಗಳು ನೀವು ಗಮನಿಸಬೇಕು. ನಿಮ್ಮ ನಾಲಿಗೆಗೆ ಕಡಿಮೆ ಹಾಕಬೇಕು ಪ್ರೇರೆ, ಇಲ್ಲದಿದ್ದರೆ ನಿಮ್ಮ ಪ್ರಾರ್ಥನೆಯ ಉತ್ತರ ನಿಮಗೆ ಸಿಗುವುದಿಲ್ಲ, ಕಷ್ಟಗಳು ಬಿಡದೆ ಆಗುವುದಿಲ್ಲ. ಅದಕ್ಕೆ ಪೇತ್ರನು ಹೇಳ್ತಾನೆ, ಯಾಕಂದರೆ ಕರ್ತನು ನೀತಿವಂತನನ್ನು ಕಟಾಕ್ಷಿಸ್ತಾನೆ, ಆತನು ಅವರ ವಿಜ್ಞಾಪನೆ ಕಿವಿಗಳು. ಅದರ್ಥ ನೀವು ಪ್ರಾರ್ಥನೆ ಮಾಡಿದ ಹಾಗೆ ಉತ್ತರ ಬರುವ ತನಕ ಉತ್ತರವನ್ನೇ ಮಾತನಾಡಬೇಕು. ದೇವರಿಗೆ ಆದಷ್ಟು ಸ್ತುತಿ ಸ್ತೋತ್ರ ಮಾಡಿ ದೇವರಿಗೆ ನಂಬಿಕೆಯಿಂದ ದೇವರಿಗೆ ಅಡ್ವಾನ್ಸ್ ಆಗಿ ದೇವರಿಗೆ ಥ್ಯಾಂಕ್ಸ್ ಗಿವಿಂಗ್ ಕೊಡಬೇಕು. ಹಾಗೆ ಮಾಡಿದರೆ ಬೇಗನೆ ನಿಮ್ಮ ಪ್ರಾರ್ಥನೆ ಬರುತ್ತದೆ, ಬೇಗನೆ ಅದ್ಭುತವಾಗ್ತದೆ, ಬೇಗನೆ ಸಾಲದಿಂದ ರೋಗದಿಂದ ಬಿಡುವುದು ತೀರ್ಪದೆ. ಕೆಡುಕರಿಗೂ ಕರ್ತನ ಕೋಪದ ಮುಖವನ್ನು ನಾಗುತ್ತಾನೆಂದು ಬರೆದೆ. ಕೆಡುಕರೆಂದರೇನು? ನೀವು ಪ್ರಾರ್ಥನೆ ಮಾಡಬಹುದು, ಉಪವಾಸ ಮಾಡಬಹುದು, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬಹುದು. ಅದೇ ಬಾಯಲ್ಲಿ ನೀವು ನಕಾರಾತ್ಮಕ, ಅಪನಂಬಿಕೆ, ನಿರುತ್ಸಾಹ, ನಿರಾಸೆ, ಜಿಗುಪ್ಸೆ ಇದೆಲ್ಲ ಮಾತನಾಡಿದರೆ ದೇವರ ನೀವು ಕೆಡುಕರಾಗ್ತೀರೋ, ಆ ಕೆಡುಕರಿಗೆ ಮಾತ್ರ ದೇವರ ಕೋಪ ತೋರಿಸ್ತಾನೆ. ಅದಕ್ಕೆ ಹಾಗೆ ನೀವು ಆಗಬಾರದು ಎಂಬುದಾಗಿ ಪೇತ್ರನು ಎಚ್ಚರಿಕೆ ಕೊಡುತ್ತಾನೆ. ಇನ್ನು ಇದನ್ನು ಅಲ್ಲನ್ನು ಮೆಡಿಕಲ್ ನೋಡು ನಾಲಿಗೆ ಯಾಕೆ ಇಂಪಾರ್ಟೆಂಟ್, ನೀವು ಕಡಿಮೆ ಹಾಕೋದು ಎಂಬುದಾಗಿ ಜ್ಞಾನೋಕ್ತಿ ಪುಸ್ತಕ 21ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ, ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವನು
ತೊಂದರೆಗಳನ್ನು ರಕ್ಷಿಸಿಕೊಳ್ಳುವನು. ಇಲ್ಲಿ ಸೊಲೊಮೋನ್ ಹೇಳ್ತಾನೆ, ಯಾವ ತನ್ನ ಬಾಯಿಯನ್ನು ತನ್ನ ನಾಲಿಗೆ ಕಾಪಾಡುತ್ತಾರೋ ಅವರು ತೊಂದರೆಗಳು ಬರದಂತೆ ರಕ್ಷಿಸ. ತೊಂದರೆಗಳು ಬರಲಿಕ್ಕೆ ಕಾರಣವೇ ಅನೇಕರ ಬಾಯಿ ಮಾತು. ಅನೇಕರು ಕೋಪ ಮಾಡಿಕೊಂಡು ಏನೆಲ್ಲ ಮಾತನಾಡ್ತಾರೆ. ಆ ಪಶ್ಚಾತ್ತಾಪ ಪಡೆಯುತ್ತೆ. ನಿಮಗೆ ಕೋಪ ಬಂದರು ಅಪ್ಪಸ್ತಲ ಅದಕ್ಕೆ ತಾನೆ ಎಫೆಸ 4:26-27 ವಾಕ್ಯ, ಕೋಪ ಮಾಡಬೇಕಾದರೂ ಪಾಪ ಮಾಡಿರೋದು ಕೋಪ ಬರ್ತದೆ. ಅದೇ ಪೌಲನ ಪಾಪ ಮಾಡಬಾರದು. ಪಾಪ ಮಾಡೋದಂದರೆ ಕೋಪದಲ್ಲಿ ಬೈಯುವುದು, ಶಪಿಸುವುದು, ಹಾಗೆ ಮಾಡಬೇಡಿರಿ ಎಂದು ಅಪ್ಪಸ್ತಲನೆ. ಮತ್ತು ನಿಮ್ಮ ಸಿಟ್ಟು ಸೂರ್ಯ ಮುಂಚೆ ತೀರಿಸಿ ಬಿಡಬೇಕು. ಸೈತನಿಗೆ ಅವಕಾಶ ಕೊಡಬಾರ್ದು. ಇವತ್ತು ಅನೇಕರು ಸೈತನಿಗೆ ಅವಕಾಶ ಕೊಡುತ್ತಾರೆ. ಏಕೆಂದರೆ ಅವರು ಸಣ್ಣ ಸಣ್ಣ ಕಾರಣ ಕೋಪ ಮಾಡ್ತಾರೆ, ಕೋಪ ಮಾಡಿ ಬೈಯುತ್ತಾರೆ, ಶಪಿಸ್ತಾರೆ, ಕೆಟ್ಟ ಮಾತು. ಹಾಗೆ ಸೈತನಿಗೆ ಅವಕಾಶ ಕೊಡುತ್ತಾರೆ. ಹಾಗೆ ಸೈತನ ಬಂದು ನಿಮ್ಮ ಕುಟುಂಬವನ್ನು ಅದಕ್ಕೆ ಅವಕಾಶ ಕೊಡಬೇಡಿರಿ. ಅದು ಈ 4 ಸಂಗತಿಗಳೇ. ಒಂದು ಆಗಿದೆ, ನಿಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಬೇಕು. ಎರಡನೇ, ಮನಪರ ದೇವರನ್ನು ಹುಡುಕಬೇಕು. ಮೂರನೇ, ದಿನಾಲು ಪೂರ್ವ ಸಮಯ ತೆಗೆದುಹಾಕಬೇಕು. ನಾಲ್ಕು ಕಾಪಾಡಿಕೊಳ್ಳುವುದರೆ ಡೆಫಿನೇಟಿವ್ ನಿಮ್ಮೆಲ್ಲ ಕಷ್ಟಗಳಿಂದ ನೀವು ಬಿಡುತ್ತೀರಿ, ಕಷ್ಟಗಳನ್ನು ಮರೆತು ಬಿಡ್ತೀರಿ, ದೇವರ ಆಶೀರ್ವಾದ ಹೊಂದಿಕೊಳ್ತೀರಿ. ದೇವರ ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ದೇವರೇ, ಯೇಸು ಕ್ರಿಸ್ತನ ನಮಗೆ ಸ್ತೋತ್ರ ಕೊಂಡಾಡ್ತೇನೆ. ಈ ಪ್ರತಿ ವೀಕ್ಷಕರು ನೀನು ಮಾತಾಡಿದ ಪ್ರಕಾರ ದೇವ, ಈ ವೀಕ್ಷಕರು ದೇವ ತಮ್ಮ ಜೀವಿತ ಪೂರ್ವ ಸಭೆಯನ್ನು ತೆಗೆದುಹಾಕಿ ಬಿಡುವ ಹಾಗೆ, ತಮ್ಮ ಮನಸ್ಸಿನ ಕಡೆ ತಿರುಗಿಸಿಕೊಳ್ಳುವ ಹಾಗೆ ದೇವ, ನಿನ್ನ ವಾಕ್ಯದ ಪ್ರಕಾರ ನಂಬಿಕೆಯಲ್ಲಿ ಮಾತನಾಡುವಾಗೆ ನೀವು ಕಲಿಸಿಕೊಡಬೇಕು ದೇವ. ಮತ್ತು ಪ್ರತಿಯೊಬ್ಬರ ಜೀವಿತ ಎಲ್ಲ ಕಷ್ಟಗಳನ್ನು ಅವರು ಮರೆತು ಬಿಡುವ ಹಾಗೆ, ರೋಗದಿಂದ ಅವರು ಬಿಡುವ ಹಾಗೆ, ಬಡತನ, ಕೊರತೆ, ಸಾಲದ ಬಿಡುವ ಹಾಗೆ ಪ್ರತಿಯೊಬ್ಬರು ಆ ನಂಬಿಕೆಯನ್ನು ಕೊಡಬೇಕು. ಆ ನಂಬಿಕೆ ಮಾತನಾಡೋದು ಕಲಿಸಿಕೊಡಬೇಕು. ನಂಬಿಕೆಯಲ್ಲಿ ವಿಧೇಯತೆ ಹೃದಯ ಕೊಡಬೇಕು. ನಾನು ಬೇಡಿಕೊಳ್ತೇನೆ. ಮತ್ತು ಪ್ರತಿಯೊಬ್ಬರ ಮೇಲಿನ ಆಶೀರ್ವಾದ, ನಿನ್ನ ಬಿಡುಗಡೆ, ಆರೋಗ್ಯವನ್ನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ ತನ್ನಿ.